ಮೊದಲು ಮನಸ್ಸು ಮಾಡುವುದಿಲ್ಲ, ಮನಸ್ಸು ಮಾಡಿದ ಮೇಲೆ ಮೊದಲು ಮನಸ್ಸು ಮಾಡಲ್ಲ, ಮಾಡಿದ ಮೇಲೆ ಅದು ಕಕ್ಕಾಗಿದ್ದರೂ ಕೂಡ ಈ ಜಯರಾಜ ಕಾಮ ದೃಷ್ಟಿ ಬಿದ್ದು ಅದು ಹಣ್ಣಾಗಲೇಬೇಕು. ನಾನು ಎಷ್ಟು ಆತುರದಿಂದ ನೋಡಿದರೂ ಆ ಗೌಡ ನಮ್ಮಗಳು ಇತ್ತ ಕಡೆ ಬರ್ತಿಲ್ಲವಲ್ಲ. ಬರಲಿ ಬರಲಿ, ಓಹೋ, ನಾನೆನಷ್ಟುವಷ್ಟೇ ಆ ಗೌಡ ನಮ್ಮಗಳು ಇತ್ತ ಕಡೆ ಬರ್ತಿದ್ದಾರೆ. ಅವರಿಗೆ ಈ ಜಯರಾಜನ ಕೈ ತಲಕ ತೋರಿಸಿ ನನ್ನ ಕುತಂತ್ರ ಬುದ್ಧಿ ತೋರಿಸಲೇಬೇಕು. ತಾವಿತ್ತ ಕಡೆ ಬಂದ ಕಾರಣ ಸಂಚನ, ಕಾಲೇಜು ಕಾಲ್ದಾರಿಯಲ್ಲಿ ಯಾರಾದರೂ ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಬಹುದಿಲ್ಲ. ನಿನ್ನ ರಕ್ಷಣೆಗೆ ಬಂದಿರು. ಜಯರಾಜ್, ಅಂತೂ ನಿಮ್ಮ ರಕ್ಷಣೆ ನನ್ನ ಮೇಲಿದೆಯಲ್ಲ, ಅಷ್ಟೇ ಸಾಕು. ತಾವಿನ್ನು ಹೋಗಬಹುದು. ಹೊರಟು ಹೋಗಲು ಬಂದಿಲ್ಲ ಸಂಜನಾ, ಹೊರಟು ಹೋಗಲು ಬಂದಿಲ್ಲ. ಸೌಂದರ್ಯದ ಸಾಗರವನ್ನು ಏರಿ ನವಿಲಿನಂತೆ ಬಳುಕುತ್ತಿರುವ ನಿನ್ನ ರೂಪವನ್ನು ಮೆಚ್ಚ ಎಲೆಯುವುದಾನೆ ಈ ಜಯರಾಜ. ನೋಡು ಜಯರಾಜ್, ಈ ಗುಲಾಬಿ ಹೂವು ನಾಡು, ಈ ಹೂವಿನ ರಕ್ಷಣೆ ಬಿಲ್ಲು ನೀಡು. ರಕ್ಷಣೆ ಮಾಡುವುದನ್ನ ಬಿಟ್ಟು ಕಾಮುಕರಂತೆ ಮುಂದೆ ಬಂದ್ರೆ ರಣಚಂಡಿಯಾಗಿ ಸಂಹಾರ ಮಾಡಲು ನಿಲ್ಲಬೇಕಾಗುತ್ತೆ. ದೇವತೆಯಾಗಿ ನಿನ್ನಂತ ದೇವಾನು ದೇವತೆಗಳೇ ಈ ಜಯರಾಜನ ಕಾಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾರೆ. ಹಿರಣ್ಯಕಶಿಪ ಉಗ್ರ ನರಸಿಂಹನ ಕೈಯಲ್ಲಿ ಸಿಕ್ಕು ಸತ್ತು ಹೋದಂತೆ ನೀನು ನನ್ನ ತಂದೆಯ ಕೈಯಲ್ಲಿ ಸಿಕ್ಕು ಸತ್ತು ಹೋಗ್ಬೇಕಾಗುತ್ತೆ. ಲೇ ಸಂಜನಾ, ನಿನ್ನ ತಂದೆಯ ಮಾತಿಗೆ ಎದುರು ಕಂಡು ನಾನಲ್ಲ. ಸುಮ್ಮನೆ ನನ್ನವಾಗಬಾರಲೇ. ಬೀದಿ ನಾಯಿ, ತುತ್ತು ಕೂಡಿಗೂ ಗತಿಯಿಲ್ಲದೆ ತಿರುಗೊಂಡು ನಿನ್ನಂತ ಬೀದಿ ನಾಯಿಯನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದು ಆಶಯ ಕೊಟ್ಟಿದ್ದು ನಮ್ಮ ದಡ್ಡತನ. ಉಂಡವನಿಗೆ ದ್ರೋಹ ಬಗೆದ ಬಣ್ಣ ನೀನು. ಬಂಡೆನೆಂದು ಬಡಿವಾರದ ಮಾತನ್ನು ಹೇಳಬೇಡ ಸಂಜನಾ. ಹಿಂದೆ ನನ್ನ ತಂದೆ ತಾಯಿಗಳು ಆಕ್ಸಿಜನ್ನಲ್ಲಿ ತೀರಿ ಹೋದಾಗ ಅವರ ಪರಿವಾರದ ಹಣವನ್ನೆಲ್ಲ ತಿಂದು ತೇಗಿ ಮೆರೆಯುತ್ತಿದ್ದನಲ್ಲ ಆ ನಿನ್ನ ತಂದೆ ಬಂಡ. ಸುಮ್ಮನೆ ನನ್ನವರಾಗಿ ಬಂದರೆ ಸರಿ, ಇಲ್ಲದಿದ್ದರೆ ಲೇ ಕಾಮ ತುಂಬಿದ ಪಶುವೆ, ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನಂತವನಿಗೆ ಸುಖ ಕೊಡ್ತಾಳೆ. ಬೇಡ ಎಂಬ ಭೀತಿ ಮೂಡಿಸಿದ್ರೆ ಅದೇ ಸೆರಗಿನಿಂದ ನೇತು ಹಾಕಿಬಿಡು. ಎಚ್ಚರ. ನನಗೆ ಎಚ್ಚರ ಹಾಕುತ್ತೇನೆ. ಈ ಜಯರಾಜ ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಹೆಣ್ಣು ಬರುವಂತದ್ದು ಆಳಬಲ್ಲ. ನಿನ್ನ ರೂಪ ಲಾವಣ್ಯ ಈ ಜಯರಾಜನ ತಲೆ ಕೆಡಿಸಿದೆ. ಈ ಮಾಗಿದ ಮಾವಿನ ಕೈಗೆ ಸಿಗದಿದ್ದರೂ ಕೂಡ ಒಂದು ಕಲ್ಲನ್ನಾದರೂ ಎಸು ತಿನ್ನಬಲ್ಲ. ಜಯರಾಜ, ಕೈಗೆ ಸಿಗದ ಈ ಹಣ್ಣಿಗೆ ಕಲ್ಲಿನಿಂದ ಹೊಡೆದ್ರೆ ಅದು ಆ ಹಣ್ಣಿಗೆ ತಾಗದೆ ತಂಗಿಗೆ ಬೆಳೆದು ವಾಪಸ್ ಬಂದು ನಿನ್ನ ತಲೆ ಹೊಡೆದಿದ್ದು. ಎಚ್ಚರದಿಂದ ಮಾತನಾಡು. ನನಗೆ ಎಚ್ಚರ ಹಾಕುವ ಹೊಲಸು ಎಣ್ಣೆ ಕಣ್ಣಿಟ್ಟ ಈ ಕಳನಾಯಕನಿಗೆ ನಿನ್ನ ಮನಸ್ಸು ಒಪ್ಪಿಸಿ ಸೆರಗು ಹಾಸಿದರೆ ನಿನ್ನ ಸಾಯುವವರೆಗೂ ಸೂಳೆಯನ್ನಾಗಿಟ್ಟುಕೊಳ್ಳಬಲ್ಲ ಈ ಜಯರಾಜ. ಕಾಮಕ್ಕಾಗಿ ಚಳ್ಳಿಸಿರಿಸುವ ಭೀತಿ ನಾಯಿ, ನೋಡು ನಿನ್ನ ಸೂಳೆಯಾಗಲು ಭೀತಿಯ ಭಿಕ್ಷುಕಿಯಲ್ಲ, ಧನರಾಜ ದನಿಯ ಮಗಳು. ಕಾಲೇಜ್ ಕಲಿತು ಸುಸಂಸ್ಕೃತದ ಹೆಣ್ಣಾಗಿ ಬಾಳುವೆ ಈ ಸಮಾಜದಲ್ಲಿ. ಸಮಾಜ ಎಲ್ಲಿದೆ ನಿನ್ನ ಈ ಸುಸಂಸ್ಕೃತ ಸಮಾಜ? ಅಲ್ಲ, ಕಾಲೇಜು ಕಲಿಯುತ್ತೆ
ಕಾಲೇಜಿನಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಎಂದು ಸುಳ್ಳು ಹೇಳಿ ಪಬ್ನಲ್ಲಿ ಮೋಜು ಮಸ್ತು ಮಾಡಿ ಹೆಣ್ಣನೊಂದಿಗೆ ಕಾಲ ಕಳೆಯುವ ರಂಡೇರಿಸ್ತಿಲ್ಲ ಇದೇ ನಿನ್ನ ಸ್ತ್ರೀ ಸಮಾಜದಲ್ಲಿ. ಅಷ್ಟೇ ಯಾಕೆ ಸಂಜನಾ, ಮನೆಯಲ್ಲಿ ಶ್ರೀರಾಮನ ಗಂಡನಿದ್ದರು ರಾವಣನಂತ ಮಿಂಡನೊಂದಿಗೆ ಬಿದ್ದು ಬರುವ ರಂಡೇರಿಸ್ತಿಲ್ಲ ಇದೇ ನಿನ್ನ 21ನೇ ಶತಮಾನದಲ್ಲಿ. ಅಷ್ಟೇ ಯಾಕೆ ಸಂಜನಾ, ಬೇಡಿದನ್ನು ಬೇಡಿದಷ್ಟು ಕೊಡಿಸುವ ಗಂಡನಿದ್ದರು ಕೂಡ ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ಸೆರಗು ಆಸೆ ಬರುವ ರಂಡೇರಿಸ್ತಿಲ್ಲ ಇದೇ ನಿನ್ನ ಈ ಆರು ಸಮಾಜದಲ್ಲಿ. ಅದರಲ್ಲಿ ನೀನೊಬ್ಬಳೆಂದು ಬಾರಲೇ ಬಾ. ಕಲಿತ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಬೇಡುವ ರಾಸ್ಕಲ್. ಎಷ್ಟೋ ಹೆಣ್ಣು ಮಕ್ಕಳು ಕಲಿತು ಈ ಭೂಮಿ ಮೇಲೆ ತಮ್ಮ ಹೆಸರು ಗಳಿಸಿದ್ದಾರೆ. ಮತ್ತೆ ನನ್ನಂತ ಹೆಣ್ಣಿಗೆ ನೀನೇನಾದ್ರು ಅಂದ್ರೆ ಕಾಲಲ್ಲಿರೋ ಚಪ್ಪಲಿನ ಕೈಗೆ ತೆಗೆದುಕೊಂಡು ನಿನ್ನ ಕೆನ್ನೆಗೆ ಬಾರಿಸಿ ಮೂಡಿಸುವೆ ನಾಲಾಯಕ ಎಂಬ 3 ಅಕ್ಷರವನ್ನ. ನಾಲಾಯಕ ನಿನ್ನ ಮೆಟ್ಟಿನಿಂದ ಮೆಟ್ಟಿಸಿಕೊಳ್ಳಲು ನಾನು ಏನು ಸಣ್ಣನೆಂದು ತಿಳಿದಿರುವನೇ ರಂಡೆ. ಈ ಜಯರಾಜ ಮನಸ್ಸು ಮಾಡಿದರೆ ಇಡೀ ಪೃಥ್ವಿಯಲ್ಲಿರುವ ಎಲ್ಲರೂ ಗಡಗಡನೆ ನಡುಗುತ್ತಿರುವಾಗ ಎಕ್ಕ ಚಿತ್ತಿನೊಂದು ಹೆಣ್ಣು ನನಗೆ ಸೊಕ್ಕಿನಿಂದ ಮಾತನಾಡುವನೇ ಕೈಯಾಳಿ ಮುಗಿಯಿತು ನಿನ್ನ ಶೀಲ. ಇವರಿಂದ ಪಾರಾಗ್ಬೇಕಾದ್ರೆ ಇವರು ಹೇಳಿದಂತೆ ಕೇಳಬೇಕು. ಜಯರಾಜ್, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಕಾಮದ ಹಸುವಿನಿಂದ ಬಳಲುತ್ತಿರುವ ಈ ಜಯರಾಜನ ಮನಸ್ಸತ್ತನ್ನುವಂತೆ ಒಂದು ಇಂಪಾದ ಗೀತೆಯನ್ನು ಹಾಡು. ಆಯ್ತು ಜಯರಾಜ್, ನಿಮ್ಮಿಷ್ಟದಂತೆ ಆಗ್ಲಿ.
ನಿನ್ನ ಇಷ್ಟದಂತೆ ಹಾಡ್ತೀನಿ. ನಾನು ಹೋಗ್ತೀನಿ. ಹಸುವಿನಿಂದ ಬಳಲುತ್ತಿರುವ ಈ ಸಿಂಹವನ್ನು